ಯಾಕಿಂತ ಪರಿಸ್ಥಿತಿಗಳಾಗ್ತಾ ಇದೆಯೋ ಗೊತ್ತಿಲ್ಲ. ಅಲ್ಲಲ್ಲಲ್ಲೇ ಇಂಥ ವರದಿಗಳಾಗ್ತಾನೆ ಇರುತ್ತೆ. ಈಗ ಮತ್ತೊಂದು ಅದೇ ರೀತಿಯಾದಂಥ ವರದಿ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಆಗಿರುವಂಥ ವರದಿ. ಪ್ರಯಾಣಿಕನಿಂದಲೇ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಆಗಿರುವಂತಹ ವರದಿ. ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಆಗಿತ್ತಲ್ಲ, ಈ ಪ್ರಕರಣ ಈಗ ಏನಾಗಿದೆ ಅನ್ನುವಂಥದ್ದನ್ನ ನೋಡೋಣ. ಪ್ರಯಾಣಿಕನಿಂದಲೇ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಆಗಿರೋದು. ಮೈಸೂರಿನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕಾರ್ ಬುಕ್ ಅನ್ನು ಮಾಡಿರ್ತಾರೆ ಸಂತೋಷ್ ಅಂತ ಹೇಳಿ. ಈ ವೇಳೆ ಟ್ರಾಫಿಕ್ನಲ್ಲಿ ಸಂತೋಷ್ನಿಂದ ಹುಚ್ಚಾಟ ಅಂತೆ. ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಆಗಿರುವಂತಹ ವರದಿ ಇದು. ಮೇಕ್ರಿ ಸರ್ಕಲ್ ಬಳಿ ಆಗಿದೆ. ಬಿಡಿಸಕ್ಕೋದಂಥ ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿರೋದು. ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ. ಯಾಕೆ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಆಯಿತು? ಏನಾಯಿತು? ಏನು ಮಾತುಕತೆ ಆಯಿತು? ಏನು ಹುಚ್ಚಾಟ ಆಯ್ತಲ್ಲಿ? ಪ್ರಯಾಣಿಕ ಯಾವ ರೀತಿಯಾಗಿ ಹುಚ್ಚಾಟ ಮಾಡಿದ ಅಥವಾ ಡ್ರೈವರ್ ಏನು ಮಾತನಾಡಿದ? ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು? ಏರ್ಪೋರ್ಟಿಗೆ ಬುಕ್ ಮಾಡಿದ್ದಂತೆ, ಆದರೆ ಮೇಕ್ರಿ ಸರ್ಕಲ್ನಲ್ಲಿ ಗಲಾಟೆ ಆಗಿದೆ. ಏನಕ್ಕೆ? ಸೂಪರ್ ಮಾರ್ಕೆಟ್ನಲ್ಲಿ ಮ್ಯಾನೇಜರ್ ಆಗಿರೋದಂತೆ ಸಂತೋಷ್. ಏನಾದರೂ ಸಮಸ್ಯೆ ಆಯ್ತಾ ಅಲ್ಲಿ? ಇಬ್ಬರ ನಡುವೆ ಆಯ್ತಾ? ಟ್ರಾಫಿಕ್ನಲ್ಲಿ ಹುಚ್ಚಾಟ ಅಂತ. ನಿಮ್ಮ ರೀಸನ್ ಏನು? ಏನಾದರೂ ಒಂದು ರೀಸನ್ ಬೇಕಲ್ಲ. ಕೋಪ ಬರೋಕ್ಕಾದ್ರೂ ಒಂದು ರೀಸನ್ ಬೇಕಲ್ಲ. ಸುಮ್ಮನೆ ಬರುತ್ತಾ? ಸುಮ್ಮನೆ ಬರೋದಾದರೆ ಅವ್ನು ಬೇರೆ ಅಂತ ಅರ್ಥ ಆಗುತ್ತೆ. ಅವ್ನು ಸೀದಾ ನಿಮಾನ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸುಮ್ಮನೆ ಬರೋಕ್ಕಂತೂ ಆಗಲ್ಲ. ಏನಾದರೂ ಒಂದು ರೀಸನ್ ಬೇಕು. ಅಥವಾ ಇನ್ಯಾವುದೋ ಕೋಪವನ್ನು ಇನ್ಯಾವುದ್ರ ಮೇಲೆ ಹಾಕಿದ್ನ ನೋಡಿ. ಅಲ್ಲಿ ನೋಡಿ, ಅವನನ್ನು ಅಲ್ಲಿ ಕರ್ಕೊಂಡು ಹೋಗಿ ಆಟೋದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೊಂಟರು ಕೂಡ ಎಳೆದು ಓಡೋದಂತೆ. ಪೊಲೀಸರಿಗೆ ಹೊಡೆಯೋದಂತೆ. ಅದಕ್ಕೆ ಇಂಥ ಹುಚ್ಚನಿಗೆ ಏನು ಮಾಡಬೇಕು ಅಂತ ಹೇಳಿ ಅಲ್ಲಿರೋರೆಲ್ಲ ಅಂದ್ರಂತೆ. ಅಲ್ಲಿ ಇದ್ದಿದ್ದು ವೈರ್ ತೊಗೊಂಡ್ಬಿಟ್ಟು ಕಟ್ಟಿದಾರಂತೆ. ಇನ್ನೇನು ಕರಿಬೇಕು? ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹಿಂಗೆ ರಂಪಾಟ ಮಾಡ್ತಾ ಇದ್ರೆ ಅಲ್ಲಿಗೆಲ್ಲ ಸರಿ ಇದೆಯಾ ಅಥವಾ ಇಲ್ವಾ? ಏನು ಮ್ಯಾನೇಜರ್ ಆಗಿದ್ದಂತೆ ಇವನಲ್ಲಿ. ಅದಾದ ನಂತರ ಈ ರೀತಿಯಾಗಿ ರಂಪಾಟ ಮಾಡ್ತಾ ಇದ್ದಾನಂತೆ. ಏನಕ್ಕೆ? ಏನಪ್ಪ, ಕೆಲವರಂತೂ ಅತಿಯಾಗಿ ವರ್ತಿಸ್ತಾರೆ. ವಿಪರೀತ ಅಂದರೆ ವಿಪರೀತ. ಸೂಪರ್ ಮಾರ್ಕೆಟ್ನಲ್ಲಿ ಮ್ಯಾನೇಜರ್ ಅಂತ ಇವನು. ಅಲ್ಲಿ ಇನ್ನು ಕೆಳಗಡೆ ಪಾಪ ಸಿಬ್ಬಂದಿ ಕೆಲಸ ಮಾಡೋ ಜೊತೆಗೆ ಇನ್ನೆಂಗೆ ವರ್ತಿಸ್ತಾ ಇದ್ರು. ನನ್ನ ಸಹೋದ್ಯೋಗಿ ನಾಗೇಶ್ ಇದ್ದಾರೆ. ನಾಗೇಶಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಾಗೇಶ್, ಏನಾದರೂ ಒಂದು ರೀಸನ್ ಬೇಕಲ್ಲ ಈ ರೀತಿಯಾಗಿ ಮಾಡೋಕ್ಕೆ? ಏನು ಕಾರಣ ಅಂತ ಈ ರೀತಿಯಾಗಿ ವರ್ತಿಸೋಕೆ? ಬೆಂಗಳೂರಿನ ಮೈಕ್ರಿ ಸರ್ಕಲ್ ನಲ್ಲಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಆತ ಮೈಸೂರಿನಿಂದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕಾರ್ ಬುಕ್ ಮಾಡ್ಕೊಂಡಿದ್ದ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಆ ಸಂದರ್ಭದಲ್ಲಿ ಕಾರು ಚಾಲಕನಿಗೆ ಅರ್ಲಿ ಆಗಿ ಏರ್ಪೋರ್ಟ್ ತಲುಪುವಂತೆ ತಾಕೀತು ಮಾಡ್ದ. ಆತ ಸ್ವಲ್ಪ ಡಿಲೇ ಮಾಡ್ದ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಮೇಕ್ರಿ ಸರ್ಕಲ್ ನಲ್ಲಿ ಕಾರ್ ಹತ್ತಿ ಹುಚ್ಚಾಟವನ್ನ ಮಾಡಿರುವಂತದ್ದು. ಅದ ಬಳಿಕ ಪೊಲೀಸರು ಆತನ ಹುಚ್ಚಾಟವನ್ನ ಕಂಡು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಆತನ ಹುಚ್ಚಾಟ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟ ಪೊಲೀಸರ ಮೇಲೆ ಆತ ಯಾವಾಗ ಹಲ್ಲೆ ಮಾಡ್ತಾನೋ ಆ ಕೂಡಲೇ ಪೊಲೀಸರು ಆತನನ್ನ ಕೈಕಾಲು ಕಟ್ಟಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಈತ ಸಂತೋಷ್ ಬದ್ರಿನಾಥ್ಗೆ ಹೋಗ್ಲಿಕ್ಕೆ ಏನು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದ. ಫ್ಲೈಟ್ಗೆ ಲೇಟ್ ಆಗತ್ತೆ, ನೀನ್ ಬೇಗ ಹೋಗ್ಬೇಕು ಅಂತ ಹೇಳಿ ಆತನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಸದ್ಯ ಸದಾಶಿವನಗರ ಪೊಲೀಸರು ಈತನನ್ನು ವಶಕ್ಕೆ ಪಡೆದು ತನಿಖೆಯನ್ನ ಮಾಡಿರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಅರುಣ್, ಓಕೆ, ಏನಾಯ್ತು ಈಗ ಒಂದು ಕತೆ? ಲೇಟ್ ಆಗಿದ್ದಕ್ಕೆ ಎಷ್ಟೊತ್ತಿಗೆ ಫ್ಲೈಟ್ ಇತ್ತಂತೆ? ಲೇಟ್ ಆಗಿದ್ದಂದ್ರೆ ಎಷ್ಟು ಲೇಟ್ ಆಯ್ತಂತೆ? ಅದಕ್ಕೆ ಕೋಪ ಯಾಕೆ ಮಾಡ್ಕೋಬೇಕಂತೆ? ಅರುಣ್, ಈತ ಯಾವಾಗ ತಾಳ್ಮೆ ಕಳೆದುಕೊಳ್ತಾನೆ ಆಗ ಆ ಚಾಲಕ ಅದನ್ನ ವಿರೋಧ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ ಆತನ ತಾಳ್ಮೆ ಕಳೆದುಕೊಂಡಂತ ವ್ಯಕ್ತಿ ಆತನ ಮೇಲೆ ಏಕಾಏಕಿ ಡ್ರೈವರ್ಗೆ ಹಲ್ಲೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾನೆ. ನಡು ರಸ್ತೆಯಲ್ಲಿ ಇವನು ಹುಚ್ಚಾಟವನ್ನ ಮಾಡ್ತಿರೋದನ್ನ ಕಂಡು ಅಲ್ಲೇ ಸಂಚಾರಿ ಪೊಲೀಸರು ಇರ್ತಾರೆ. ಆ ಸ್ಥಳಕ್ಕೆ ಹೋಗಿ ಆತನನ್ನು ಹಿಡಿದು ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾರೆ. ಆದ್ರೆ ಪೊಲೀಸರ ಮಾತು ಕೇಳದೆ ಆತ ಸಂಚಾರಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಆ ಕೂಡಲೇ ಲ್ಯಾಂಡ್ ಆರ್ಡರ್ ಪೊಲೀಸರಿಗೆ ಆತನನ್ನ ಒಪ್ಪಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಎಷ್ಟು ಗಂಟೆಗೆ ಫ್ಲೈಟ್ ಬುಕ್ ಮಾಡಿದ್ದ, ಯಾತಕ್ಕಾಗಿ ಈತ
ಚಾಲಕನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಆದ್ರೆ ಆತ ಹೇಳುವ ಪ್ರಕಾರ ಮೈಸೂರಿನಿಂದ ನಾನು ಕಾರ್ ಬುಕ್ ಮಾಡಿಕೊಂಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೆ, ಬದ್ರಿನಾಥ್ಗೆ ಟಿಕೆಟ್ ಬುಕ್ ಮಾಡಿರುವಂತ ಕಾರಣ ಲೇಟ್ ಆಗತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಆತನ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಅನ್ನುವಂತ ವಿಚಾರಗಳು ಪ್ರಾಥಮಿಕ ತನಿಖೆ ವೇಳೆ ಅಲ್ಲೊಬ್ರು ವಯಸ್ಸಾಗಿರೋರು ಇದ್ರು ನಾಗೇಶ್. ಪಾಪ ಹೆಣ್ಮಗಳನ್ನು ಕೂಡ ಎಳೆದು ಕೆಳಗಡೆ ಬೀಳಿಸ್ತಾನಲ್ಲ, ಅವ್ರದ್ದು ಇದಕ್ಕೆ ಏನ್ ಸಂಬಂಧ? ಖಂಡಿತವಾಗಿ ಪೊಲೀಸರು ಹೇಳೋ ಪ್ರಕಾರ ಈತ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ ಅನ್ನುವಂತ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂತದ್ದು. ಪೊಲೀಸರು ಹೇಳೋ ಪ್ರಕಾರ ನಿಮಾನ್ಸ್ ಅಲ್ಲಿ ಈ ಹಿಂದೆ ಕೂಡ ಈತ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿರುವ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಸದ್ಯ ಸಂತೋಷ್ನನ್ನ ವಶಕ್ಕೆ ಪಡೆದಿರುವಂತ ಸದಾಶಿವನಗರ ಪೊಲೀಸರು ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಏರ್ಪೋರ್ಟಿಗೆ ಹೋಗೋದು ತಡ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಚಾಲಕನ ಮೇಲೆ ಹಲ್ಲೆನ ಮಾಡಬೇಕು? ಏನಪ್ಪ, ಯಾವ್ಯಾವ ರೀತಿಯಾದಂಥ ಮನುಷ್ಯರು ಸಿಗ್ತಾರೋ, ಯಾವ್ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾರೋ, ಏನು ಅರ್ಥನೇ ಆಗೋದಿಲ್ಲ ಒಂದೊಂದು ಸಲ ಸಮಾಜದಲ್ಲಿ ಯಾವ್ಯಾವ ರೀತಿಯಾಗಿ ವರ್ತಿಸ್ತಾರೋ ಅಂತ ಹೇಳಿ.